ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕೈಗಾರ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ಏನಪ್ಪ ಅಂತಂದ್ರೆ ನಾವು ಶಾರ್ಟ್ ವಿಡಿಯೋನ ಯಾವ ಥರನಾಗಿ ವೈರಲ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದ್ರೆ ಶಾರ್ಟ್ ನೋಟಿಸ್ನಲ್ಲಿ ನಾನು ನಿಮಗೆ ಏನಪ್ಪ ಅಂದ್ರೆ ಇವತ್ತು ಹೇಳ್ಕೊಡೋಕೆ ಬಂದೀನಿ. ಏನಪ್ಪ ಅಂದ್ರೆ ಲಕ್ಸ್ ಕೊಟ್ಟು ನೀವು ನನ್ನ ವಿಡಿಯೋನ ನೀವು ನೋಡ್ತೀರಿ ಅಂತ ಅಂದ್ಕೋತಾ ಇದ್ದೀನಿ. ಲಕ್ಸ್ ಕೊಟ್ಟು ನೀವೇನಾದರೂ ವಿಡಿಯೋನ ನೋಡಿದ್ದೇ ಕರೆ ಆದರೆ ಏನಪ್ಪ ಅಂದ್ರೆ ನಿಮ್ಮ ವಿಡಿಯೋ ನಿಮ್ಮ ಶಾರ್ಟ್ಸ್ ಏನಪ್ಪ ಅಂದ್ರೆ ವೈರಲ್ ಆಗೋದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಎಲ್ಲ ಯೂಟ್ಯೂಬರ ನಾನು ಹೇಳುವ ಥರ ಏನಪ್ಪ ಅಂದ್ರೆ ನಾನೇನು ಮಾಡ್ತಿದ್ದೀನಪ್ಪ ಅಂದ್ರೆ ನನ್ನ ಶಾರ್ಟ್ಸ್ಗಳನ್ನು ಏನಪ್ಪ ಅಂದ್ರೆ ನಾನು ಏನು ಮಾಡೋದಿಲ್ಲಪ್ಪ ಅಂದ್ರೆ ಟೈಮ್ ಪಾಸ್ ಮಾಡೋದಿಲ್ಲ. ಯಾಕಪ್ಪ ಅಂತಂದರೆ ಈಗೇನು ಮಾಡ್ತಾಯಿದ್ದೀನಪ್ಪ ಅಂದ್ರೆ ನಮ್ಮ ವಿಡಿಯೋನ ಏನಪ್ಪ ಅಂದ್ರೆ ಚಾಲೂ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ನಾನು ಏನು ಮಾಡ್ತಾಯಿದ್ದೀನಪ್ಪ ನಿಮ್ಮನ್ನು ಸ್ಕ್ರೀನ್ ಮೇಲೆ ಒಯ್ತಾ ಇದ್ದೀನಿ. ನಾವು ಆ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದು ಯಾವ ಥರನಾಗಿ ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದ್ರೆ ನಾವೀಗ ಏನು ಮಾಡ್ತಾಯಿದ್ದೀವಪ್ಪ ಅಂದ್ರೆ ವಿಡಿಯೋನ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಏನಪ್ಪ ಅಂದರೆ ಶಾರ್ಟ್ ವಿಡಿಯೋನ ನಾವು ತೆಗೆದುಕೊಳ್ಬೇಕಂದ್ರೆ ಶಾರ್ಟ್ ಮೇಲೆ ನಾವು ಏನು ಮಾಡಬೇಕು, ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಏನಪ್ಪ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿಡಿಯೋನ ಏನಪ್ಪ ಅಂದ್ರೆ ನಾವೀಗ ಇದನ್ನು ಮಾಡಿದ ನಂತರ ಏನಪ್ಪ ಅಂದ್ರೆ ನಿಲ್ಲಿಸಬೇಕಾಗುತ್ತೆ. ನಿಲ್ಲಿಸಿದ ನಂತರ ಏನಪ್ಪ ಅಂದ್ರೆ ನಾವು ಸೀದಾ ಡೈರೆಕ್ಟಾಗಿ ಏನಪ್ಪ ಅಂದ್ರೆ 4-5 ಟೆಂಪ್ಲೇಟ್ ಬರ್ತಾವೆ. ಅದರಲ್ಲಿ ಏನು ಮಾಡ್ಬೇಕಪ್ಪ ನಾವು ಸೀದಾ ಡೈರೆಕ್ಟ್ ಏನು ಟ್ರೆಂಡಿಂಗಲ್ಲಿರ್ತಕ್ಕಂಥದ್ದನ್ನು ತೆಗೆದುಕೊಳ್ಬೇಕಾಗುತ್ತೆ. ಟ್ರೆಂಡಿಂಗಲ್ಲಿ ತೆಗೆದುಕೊಂಡ ನಂತರ ಎಲ್ಲ ನೆನಪೈತಿ ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಹಾಡೀಗ ಟ್ರೆಂಡಲ್ಲಿ ನಡೆದೈತಿ. ಆ ಒಂದು ಟ್ರೆಂಡಲ್ಲಿ ನಡೆದಿರ್ತಕ್ಕಂಥ ವಿಡಿಯೋಗೆ ನಮ್ಮ ಒಂದು ವಿಡಿಯೋನ ಯಾವ ಥರನಾಗಿ ವೈರಲ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದರೆ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಏನಪ್ಪ ಅಂದರೆ ಈ ಥರನಾದ ಏನಪ್ಪ ಅಂದರೆ ವಿಡಿಯೋನ ಅಲ್ಲಿ ಬಂದು ನಿಲ್ಲಿಸಿದ ನಂತರ ಏನಪ್ಪ ಅಂದ್ರೆ ವೈರಲ್ ಅನ್ನುವಂಥ ಒಂದು ಏನಿಲ್ಲ ಅದ್ರ ಮೇಲೆ ನಾವು ಹೋಗ್ಬೇಕು. ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಏನಪ್ಪ ಇದ್ರ ಮೇಲೆ ನಾನು ಏನು ಮಾಡಿದ್ದೀನಪ್ಪ ವಿಡಿಯೋನ ಮಾಡಿದ್ದೀನಿ. ಅದಕ್ಕಾಗಿ ಎರಡನೇ ವೈರಲ್ ವಿಡಿಯೋನ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಎರಡನೇ ವೈರಲ್ ವಿಡಿಯೋನ ನಾವು ತೆಗೆದುಕೊಂಡ ನಂತರ ಏನಪ್ಪ ಅಂದರೆ ಈ ಥರನಾಗಿ ಬರ್ತೈತಿ. ಈ ಥರನಾಗಿ ಬಂದ ನಂತರ ಏನಪ್ಪ ಅಂದರೆ ಯೂಸ್ ದಿಸ್ ಸೌಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಏನಪ್ಪ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಮ್ಮ ವಿಡಿಯೋನ ತೆಗೆದುಕೊಳ್ಳೋದಕ್ಕಾಗಿ ಆ್ಯಡ್ ಅನ್ನುವಂಥದ್ದು ಇದೆಯಲ್ಲ ಅದ್ರ ಮೇಲೆ ನಾವು ಏನು ಮಾಡ್ಬೇಕಪ್ಪ ಅಂದರೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಆ್ಯಡ್ ಅನ್ನೋದ್ರ ಮೇಲೆ ನಾವು ಏನಾದರೂ ಕ್ಲಿಕ್ ಮಾಡಿದ ನಂತರ ಏನಪ್ಪ ಅಂದ್ರೆ ನಮಗೆ ವಿಡಿಯೋನ ಏನಪ್ಪ ಅಂದ್ರೆ ಚೂಸ್ ಮಾಡೋದಕ್ಕೆ ಹೇಳ್ತಾ ಇದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ವಿಡಿಯೋನ ನಾನು ಏನು ಮಾಡ್ತಾಯಿದ್ದೀನಿ, ಚೂಸ್ ಮಾಡ್ತಾಯಿದ್ದೀನಿ. ಚೂಸ್ ಮಾಡಿದ ನಂತರ ಏನಪ್ಪ ನಮಗೆ ಬೇಕಾಗಿರ್ತಕ್ಕಂಥ ವಿಡಿಯೋನ ಏನು ಮಾಡ್ತಾಯಿದ್ದೀನಿ, ಚೂಸ್ ಮಾಡ್ತಾಯಿದ್ದೀನಿ. ಚೂಸ್ ಮಾಡಿದ ನಂತರ ಏನಪ್ಪ ಅಂದರೆ ಈ ಥರನಾಗಿ ಬರುತ್ತೆ. ಈಗ ನೀವು ನೋಡ್ಬೋದು ಯಾವ ಥರನಾಗಿದೆ ಅಂಥೇಳಿ ಏನಪ್ಪ ಅಂದರೆ ಇಲ್ಲಿ ಕಾಣ್ತಾ ಇದೆ. ಅದಾದ ನಂತರ ಏನಪ್ಪ ಅಂದ್ರೆ ಡನ್ ಅಂತ ಮಾಡ್ತಾಯಿದ್ದೆ. ಡನ್ ಅಂತ ಮಾಡಿದ ನಂತರ ಏನಪ್ಪ ಅಂದ್ರೆ ನಮ್ಮ ವಾಯ್ಸ್ ಓವರ್ ಏನಪ್ಪ ಅಂದ್ರೆ ಜಾಸ್ತಿ ಕೇಳಬೇಕು. ಮತ್ತು ಈಗ ಏನು ನಾವೇನು ಚಾಯ್ಸ್ ಮಾಡಿದ್ವಲ್ಲ ಆಡಿಯೋನ, ಆ ಆಡಿಯೋದು ಏನಪ್ಪ ಅಂದ್ರೆ ಸೌಂಡನ್ನು ಕಡಿಮೆ ಮಾಡೋದಕ್ಕಾಗಿ ಏನಪ್ಪ ಅಂದ್ರೆ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಇಲ್ಲಿ ಸೌಂಡು ಅನ್ನುವಂಥ ಒಂದು ಇದೆಯಲ್ಲ ಅದ್ರ ಮೇಲೆ ಈ ಥರ ಮಾಡಿ ಈ ಥರನಾಗಿ ಕಡಿಮೆ ಮಾಡಬೇಕಾಗುತ್ತೆ. ಕಡಿಮೆ ಮಾಡಿದ ನಂತರ ಏನಪ್ಪ ಅಂದ್ರೆ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ರೈಟ್ ಮಾರ್ಕ್ ಮೇಲೆ ನಾವು ಏನು ಮಾಡ್ಬೇಕಪ್ಪ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಏನಪ್ಪ ಅಂದ್ರೆ ನಾವು ನೆಕ್ಸ್ಟ್ ಅನ್ನುವಂಥ ಬಟನ್ ಮೇಲೆ ಏನಪ್ಪ ಅಂದ್ರೆ ಕ್ಲಿಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಷನನ್ನು ಬರಿ ಅಂತ ಹೇಳ್ತಾ ಇದೆ. ನಾವು ಡಿಸ್ಕ್ರಿಪ್ಷನ್ ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ ನಾವಿಲ್ಲಿ ಬರಿತಾ ಇದ್ದೀವಿ. ಬರೆಯೋದಕ್ಕೆ ಏನಪ್ಪ ಅಂದರೆ ಇದು ಟ್ರೆಂಡಿಂಗ್ ವಾಟ್ಸಪ್ ಸ್ಟೇಟಸ್ ಅಂತ ಇದೆ. ಅದಕ್ಕಾಗಿ ಏನಪ್ಪ ಅಂತಂದರೆ ನಾವು ಈಗ ಒಂದು ಇಮೋಜಿಯನ್ನು ಏನು ಮಾಡ್ತಾ ಇದೀನಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಬೆಂಕಿ ಅನ್ನುವಂಥದ್ದು. ಅದಕ್ಕಾಗಿ ಅದನ್ನು ಮಾಡ್ಕೊಂಡ ನಂತರ ಏನಪ್ಪ ಅಂದರೆ ಟ್ರೆಂಡಿಂಗ್ ವಾಟ್ಸಪ್ ಸ್ಟೇಟಸ್ ಬೆಂಕಿ ಅನ್ನುವಂಥ ಒಂದು ಏನಪ್ಪ ಇಮೋಜಿಯನ್ನು ಏನಪ್ಪ ಅಂದರೆ ಆ್ಯಡ್ ಮಾಡ್ಕೊಂಡಿನಿ. ಆ್ಯಡ್ ಮಾಡ್ಕೊಂಡಂತ ಏನಪ್ಪ ಅಂದರೆ ಇದ್ರ ಮೇಲೆ ಬಂದುಬಿಟ್ಟು ಫುಲ್ ಸ್ಟಾಪನ್ನು ನಾವು ಕೊಡ್ತಾಯಿದ್ದೀವಿ. ಫುಲ್ ಸ್ಟಾಪನ್ನು ಕೊಟ್ಟ ನಂತರ ಅಂದರೆ ಪಲ್ಕ್ ಜಾನಪದ್ ಶಾರ್ಟ್ಸ್ ವಿಡಿಯೋ ಮತ್ತು ಏನಪ್ಪ ಅಂದ್ರೆ ಕಾಮಿಡಿ ಏನಪ್ಪ ಅಂದ್ರೆ 3 ಹ್ಯಾಶ್ಟ್ಯಾಗನ್ನು ನಾನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾಗಿರ್ತಂಥ ಹ್ಯಾಶ್ಟ್ಯಾಗ್ಗಳನ್ನು ಏನಪ್ಪ ಅಂದರೆ ಟ್ರೆಂಡಿಂಗಲ್ಲಿರ್ತಕ್ಕಂಥ ಹ್ಯಾಶ್ಟ್ಯಾಗ್ಗಳನ್ನು ನೀವು ಯೂಸ್ ಮಾಡಬೇಕು. ಏನಪ್ಪ ಅಂದರೆ ಟ್ರೆಂಡಿಂಗಲ್ಲಿರ್ತಕ್ಕಂಥ ಹ್ಯಾಶ್ಟ್ಯಾಗ್ಗಳನ್ನು ಯಾಕೆ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಹ್ಯಾಶ್ಟ್ಯಾಗ್ ಯಾವ ಥರನಾಗಿ ನಾವು ಟ್ರೆಂಡಿಂಗಲ್ಲಿರ್ತಕ್ಕಂಥದ್ದು ಹಾಕಿರ್ತೀವಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ಏನಪ್ಪ ಅಂದ್ರೆ ರನ್ ಆಗ್ತಾ ಇರುತ್ತೆ. ಅದಕ್ಕಾಗಿ ನಾವು ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಇಷ್ಟು ಮಾಡಿದ ನಂತರ ಏನಪ್ಪ ಅಂದರೆ ಸೀದಾ ಡೈರೆಕ್ಟ್ ಏನಪ್ಪ ಅಂದರೆ ಏನು ಮಾಡುವಂಗಿಲ್ಲ, ಅನ್ಲಿಸ್ಟೆಡ್ನಲ್ಲಿ ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡಿಬಿಡೋದು. ಅನ್ಲಿಸ್ಟೆಡ್ನಲ್ಲಿ ಅಪ್ಲೋಡ್ ಮಾಡ್ತಿದ್ದ ಹಾಗೆ ಏನಪ್ಪ ಅಂದ್ರೆ ಅಪ್ಲೋಡ್ ಆಗೋದಕ್ಕೆ ಏನಪ್ಪ ಅಂದ್ರೆ ಪ್ರೊಸೆಸ್ ಆಗ್ತಾಯಿದೆ. ಈಗ ನೀವು ನೋಡ್ಬೋದು ಅದು ಸೆಂಡಿಂಗ್ ಫೈಲ್ ಅಂತ ಈಗಿಂದ 9% ತೋರಿಸ್ತಾ ಇದೆ. ಅಪ್ಲೋಡಿಂಗ್ ಶುರು ಆಗಿದೆ, ನೀವು ನೋಡ್ಬೋದು. ಈ ಥರನಾಗಿ ಏನಪ್ಪ ಅಂದರೆ ನೀವು ಅಪ್ಲೋಡ್ ಮಾಡೋದಕ್ಕೆ ಏನಪ್ಪ ಅಂದ್ರೆ ಪ್ರೊಸೆಸಿಂಗನ್ನು ಮಾಡಬೇಕಾಗುತ್ತೆ. ಅದಾದಂತ ನಾವು ಸೀದಾ ಡೈರೆಕ್ಟಾಗಿ ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಇದನ್ನು ಬ್ಯಾಕ್ ಬಂದುಬಿಟ್ಟು YT ಸ್ಟುಡಿಯೋಗೆ ಬರ್ತಾಯಿದ್ದೀವಿ. YT ಸ್ಟುಡಿಯೋ ಯಾಕಪ್ಪ ಅಂದ್ರೆ ಅನ್ಲಿಸ್ಟೆಡ್ನಲ್ಲಿ ನಾವು ವಿಡಿಯೋನ ಹಾಕೀವಿ, ಈಗ ನಿಮಗೆ ಗೊತ್ತಿದೆ. ಅದಕ್ಕಾಗಿ ಏನಪ್ಪ ಅಂದ್ರೆ YT ಸ್ಟುಡಿಯೋಗೆ ಬಂದಂದ್ರೆ ಕಂಟೆಂಟ್ ಅಂತ ಇದೆಯಲ್ಲ ಇಲ್ಲಿ ನೋಡಿ, ನಿಮ್ಗೆ ಯಾಕಪ್ಪ ಅಂದರೆ ಯೂಟ್ಯೂಬರ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಏನಪ್ಪ ಅಂದ್ರೆ ನಿಮ್ಗೆ ತಿಳಿಸ್ಕೊಡುವಂಥದ್ದು ಏನಿಲ್ಲ, ನೀವು ತಿಳಿದವ್ರು ಇದ್ದೀರಿ ಅಂತ ನಾನು ಅಂದ್ಕೋತಾ ಇದ್ದೀನಿ.
ಅದಕ್ಕಾಗಿ ಏನಪ್ಪ ಅಂದ್ರೆ ಕಂಟೆಂಟ್ ಅದೇ ಇದೆಲ್ಲ ಅದ್ರ ಮೇಲೆ ನಾವೇನು ಮಾಡ್ತಾ ಇದೀವಪ್ಪ ಅಂದ್ರೆ ಕ್ಲಿಕ್ ಮಾಡ್ತಾ ಇದ್ದೀವಿ. ನೀವು ಆಲ್ಮೋಸ್ಟ್ ಆಗಿ ಮಾಡ್ತಾ ಇರ್ತೀರ. ಅದು ಮಾಡಿದಂಥ ಏನಪ್ಪ ಅಂದರೆ ಇನ್ನೂ ಪ್ರೊಸೆಸಿಂಗ್ ಅಂತ ಇದೆ, ಏನಪ್ಪ ಅಂದ್ರೆ ಇನ್ನೂ ಏನಪ್ಪ ಅಂದ್ರೆ ಕಂಪ್ಲೀಟಾಗಿ ಏನಪ್ಪ ಅಂದ್ರೆ ಇದನ್ನಾಗಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, 3 ಡಾಟ್ ಮೇಲೆ ನಾವು ಕ್ಲಿಕ್ ಮಾಡ್ತಾ ಇದ್ದೀವಿ. 3 ಡಾಟ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಎಡಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಹೋಗ್ತಾ ಇದ್ದೀವಿ. ಆದ ನಂತರ ಏನಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ, ಟೈಟಲ್ ಏನಪ್ಪ ಅಂದ್ರೆ ಆಲ್ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊತಾ ಇದ್ದೀವಿ. ಕಾಪಿ ಮಾಡ್ಕೊಂಡ ನಂತರ ನಾವೇನು ಮಾಡಬೇಕು, ಚಾಟ್ GPT ಒಳಗೆ ಬರಬೇಕಾಗುತ್ತೆ. ಚಾಟ್ GPT ಒಳಗೆ ಬಂದ ನಂತರ ಈಗ ನೋಡ್ಬೋದು, ನಾವು ಚಾಟ್ GPT ಮೇಲೆ ಬಂದು ಏನು ಮಾಡ್ತೀವಪ್ಪ ಅಂದ್ರೆ ಇದ್ರ ಮೇಲೆ ನಾವು ಪೇಸ್ಟ್ ಮಾಡ್ತೀವಿ. ಪೇಸ್ಟ್ ಮಾಡಿಬಿಟ್ಟು ಒಂದು ಲೈನನ್ನು ಏನು ಮಾಡ್ತೀವಿ, ಡ್ರಾಪ್ ಮಾಡಿ ಕೆಳಗಡೆ ತೆಗೆದುಕೊಳ್ತೀವಿ. ಅದಾದ ನಂತರ ಏನಪ್ಪ ಅಂದರೆ ಈ ವಿಡಿಯೋಗೆ SEO ಫ್ರೆಂಡ್ಲಿ ಡಿಸ್ಕ್ರಿಪ್ಷನ್ ಬರೆದು ಕೊಡಿ. ಇದು ಜೀವನ ಪರ್ಯಂತ ವ್ಯೂಸ್ ಬರುವಂತೆ ಇರಬೇಕು ಅಂತೇಳಿ ಇಷ್ಟು ಮಾಡಿಬಿಟ್ಟು ಏನಪ್ಪ ಅಂದ್ರೆ ನಾವು ಸೆಂಡ್ ಮಾಡ್ತಾಯಿದ್ದೀವಿ. ಡಿಸ್ಕ್ರಿಪ್ಷನ್ನ ಏನಪ್ಪ ಅಂದ್ರೆ ತಯಾರು ಮಾಡಿಕೊಡ್ತಾಯಿದ್ದೀವಿ ಚಾಟ್ GPT. ನೀವು ನೋಡ್ಬೋದು ಯಾವ ಥರನಾಗಿ ಏನಪ್ಪ ಅಂದರೆ ಇದು ಡಿಸ್ಕ್ರಿಪ್ಷನ್ನ ತಯಾರು ಮಾಡಿಕೊಡ್ತೈತಿ. ಈಗ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತಂದ್ರೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ಏನಪ್ಪ ಅಂದರೆ ಇಲ್ಲಿ ಬರೆದು ಕೊಟ್ಟೈತಿ. ಈ ಡಿಸ್ಕ್ರಿಪ್ಷನ್ನಲ್ಲಿ ಏನು ಮಾಡಿದೆಪ್ಪ ಅಂತಂದರೆ ನಾವು ಟ್ರೆಂಡಿಂಗ್ ವಾಟ್ಸಪ್ ಸ್ಟೇಟಸ್ ಅಂತ ಇದೆಯಲ್ಲ, ನಾವು ಈ ಥರ ಹಾಕಿದರೆ ಏನಪ್ಪ ಅಂದ್ರೆ ಅತಿ ಜಾಸ್ತಿ ಏನಪ್ಪ ಅಂದ್ರೆ ಹೋಗುತ್ತೈತಿ ಅಂತ ಹೇಳ್ತಾ ಇದೆ. ನಾವು ಅದನ್ನು ನಾವೇನು ಮಾಡ್ತಾಯಿದ್ದೀವಪ್ಪ ಅಂದರೆ ಇಲ್ಲಿ ಹಾಕ್ತಾಯಿದ್ದೀವಿ. ಈಗ ನೀವು ನೋಡ್ಬೋದು ಏನಪ್ಪ ಅಂದರೆ ಇಲ್ಲಿ ನಾವು ಕಾಪಿ ಮಾಡ್ಕೊತಾ ಇದ್ದೀವಿ. ಕಾಪಿ ಮಾಡ್ಕೊಂಡ ನಂತರ ಏನಪ್ಪ ಅಂದರೆ ನಾವು ಸೀದಾ ಡೈರೆಕ್ಟಾಗಿ ಇಲ್ಲಿ ಬರ್ತಾಯಿದ್ದೀವಿ. ಬಂದ ನಂತರ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾವೇನು ಮಾಡ್ತಾಯಿದ್ದೀವಪ್ಪ ಅಂದ್ರೆ ಇಲ್ಲಿ ಹಾಕ್ತೀವಿ. ಹಾಕಿದ ನಂತರ ಏನಪ್ಪ ಅಂದ್ರೆ ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಇದನ್ನು ತೆಗೆದು ಇಷ್ಟನ್ನು ಮಾತ್ರ ನಾವು ಕಾಪಿ ಮಾಡ್ಕೋಬೇಕಾಗೈತಿ. ಏನಪ್ಪ ಅಂದರೆ ಇಷ್ಟನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಟೈಟಲ್ ಅಂತ ಇದೆಯಲ್ಲ ಅದನ್ನು ಇಷ್ಟು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು, ಯಾಕಪ್ಪ ಅಂದ್ರೆ ನಮಗೆ ಏನಪ್ಪ ಚಾಟ್ GPT ಏನಪ್ಪ ನಮಗೆ ಏನು ಕೊಟ್ಟಿತ್ತು, ಒಂದು ಟೈಟಲ್ನ ಕೊಟ್ಟಿತ್ತು. ಆ ಟೈಟಲ್ನ ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಇಲ್ಲಿ ನಾವು ಹಾಕ್ತಾಯಿದ್ದೀವಿ. ಹಾಕಿದ ನಂತರ ಏನಪ್ಪ ಅಂದರೆ ಇನ್ನೊಂದು ಏನು ನಾವು ಕೆಲಸ ಮಾಡಬೇಕಪ್ಪ ಅಂತಂದ್ರೆ ಇಷ್ಟು ಮಾಡಿಬಿಟ್ಟು ನಾವೇನು ಮಾಡ್ತಾಯಿದ್ದೀವಪ್ಪ ಅಂದರೆ ಸೇವ್ ಮಾಡೋದಲ್ಲಿ ಈಗೇನಪ್ಪ ಅಂದರೆ ಮೇಲಿಂದ ಕೆಳಗಡೆ ತನಕ ಏನಪ್ಪ ಅಂದ್ರೆ ನಾನು ನಿಮಗೆ ಏನಪ್ಪ ಅಂದ್ರೆ ಸೆಟ್ಟಿಂಗ್ಗಳನ್ನು ನಾನು ಹೇಳ್ಕೊಂಡು ಬರ್ತೀನಿ. ಇದು ವಿಸಿಬಿಲಿಟಿ ಅಂತ ಇದೆಯಲ್ಲ ಅನ್ಲಿಸ್ಟೆಡ್ನಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಇದೀಗ ಅಪ್ಲೋಡ್ಗೆ ಹಾಕಿದ್ದೀವಿ. ಅದನ್ನು ಏನೂ ಚೇರ್ಕಾಣಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅದಾದ ನಂತರ ಏನಪ್ಪ ಆಡಿಯನ್ಸ್ ಅಂತ ಬರುತ್ತಲ್ಲ, ಆಡಿಯನ್ಸ್ನಲ್ಲಿ 2 ಪ್ರಕಾರದಲ್ಲಿ ಬರ್ತಾವೆ. 18 ವರ್ಷದ ಒಳಗಿನ ಮಕ್ಕಳಿಗಾಗಿ ಏನಾದರೂ ನೀವು ವಿಡಿಯೋ ಮಾಡಿದ್ರಿಪ್ಪ ಅಂತಂದ್ರೆ 18 ವರ್ಷದ ಒಳಗಿನ ಅವ್ರಿಗೆ ಏನಾದರೂ ವಿಡಿಯೋ ಮಾಡಿದ್ರಿಪ್ಪ ಅಂತಂದ್ರೆ ಎಸ್ ಅನ್ನಬೇಕು, ಇಲ್ಲ ಅಂತಂದ್ರೆ ನೋ ಅನ್ನಬೇಕು. ನೋ ಅಂತ ಯಾಕೆ ಅನ್ನಬೇಕು ಅಂತಂದ್ರೆ 18 ವರ್ಷದ ಮೇಲ್ಗಡೆ ಇರ್ತಕ್ಕಂಥ ಅಂಥವ್ರಿಗೆ ಏನಪ್ಪ ಅಂದರೆ ಈ ವಿಡಿಯೋನ ಏನು ಮಾಡ್ತೈತಪ್ಪ ಅಂದರೆ ಯೂಟ್ಯೂಬರ್ ರಿಕಮೆಂಡ್ ಮಾಡುತ್ತೆ. ಅದಕ್ಕಾಗಿ ನಾವೇನು ಮಾಡಿದ್ದೀವಿ, ನೋ ಅಂತ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಅಂತೂ ನಾವು ಆಲ್ರೆಡಿ ಬರ್ದೀವಿ. ಅದಾದ ನಂತರ ಏನಪ್ಪ ಅಂದರೆ ಇಂಡಿಯಾ ಅಂತ ಬರಿಬೇಕಾಗಿದೆ. ಯಾಕಪ್ಪ ಅಂದರೆ ನಾವು ಇಂಡಿಯಾದಲ್ಲಿ ಏನು ಮಾಡ್ತಾ ಇದೀವಪ್ಪ ಅಂದರೆ ಇದನ್ನು ತೋರಿಸ್ತಾ ಇದ್ದೀವಿ. ಅದಕ್ಕಾಗಿ ನಾವೇನಪ್ಪ ಅಂದರೆ ಇಂಡಿಯಾದನ್ನು ಇದನ್ನು ಮಾಡೀವಿ. ರಿಕಮೆಂಡ್ ಏನಪ್ಪ ಅಂದರೆ ವಿಡಿಯೋನ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ನಮ್ಮ ಒಂದು ವಿಡಿಯೋನ ನಾವೇ ಪ್ರಮೋಷನ್ ಮಾಡ್ಕೋಬೋದು. ಆ ಆಪ್ಷನ್ ಏನಪ್ಪ ಅಂದರೆ ಯೂಟ್ಯೂಬರ್ನಲ್ಲಿ ಐತಿ. ಅದಕ್ಕಾಗಿ ಏನು ಮಾಡ್ತಾಯಿದ್ದೀವಪ್ಪ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಒಂದು ವಿಡಿಯೋನ ಏನು ಮಾಡ್ತಾಯಿದ್ದೀನಪ್ಪ ಅಂದ್ರೆ ನಾನು ಚಾಯ್ಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನಾವು ನೆಕ್ಸ್ಟ್ ಬರ್ತಕ್ಕಂಥದ್ದು ಆ್ಯಡ್ ಪ್ಲೇ ಲಿಸ್ಟ್ ಅಂತ ಇದೆ. ಆ್ಯಡ್ ಪ್ಲೇ ಲಿಸ್ಟ್ನಲ್ಲಿ ನಾವು ಹಾಕಿದ್ರೂ ಬರುತ್ತೆ, ಹಾಕದೇ ಇದ್ರೂ ಬರುತ್ತೆ. ಹಾಕಿದರೆ ಏನಪ್ಪ ಅಂದ್ರೆ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದ್ರೆ ಸ್ಟಪ್ ಏನಪ್ಪ ಅಂದ್ರೆ ನಿಮ್ಮ ವಿಡಿಯೋಗಳು ಬರ್ತಾವೆ. ಏನಪ್ಪ ಅಂದ್ರೆ ನಿಮ್ಮ ವಿಡಿಯೋಗಳು ಬರ್ತಾವೆ. ಅದು ಅದೇ ಥರ ಬರಬೇಕಪ್ಪ ಅಂತಂದ್ರೆ ನೀವು ಮಾಡಬೇಕಪ್ಪ ಅಂದ್ರೆ ಹಾಕಬೇಕಾಗುತ್ತೆ. ಅದಾದ ನಂತರ ನಾವು ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡ್ತೀವಿ ಅಂದ್ರೆ ಕೊಲಾಬ್ರೇಷನ್ ಅಂತ ಇದೆಯಲ್ಲ, ಕೊಲಾಬ್ರೇಷನ್ ಎದಕ್ಕೆ ಮಾಡ್ತಾರಪ್ಪ ಅಂತಂದ್ರೆ ನನ್ನ ಒಂದು ಚಾನಲ್ನಿಂದ ಏನಪ್ಪ ಅಂದರೆ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರಲ್ಲ ಆ ಸಬ್ಸ್ಕ್ರೈಬರ್ಗೂ ಕೂಡ ಏನಪ್ಪ ಅಂದ್ರೆ ನೋಟಿಫಿಕೇಷನ್ ಬರಬೇಕು ಅಂತಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಲಾಬ್ರೇಷನ್ ಮಾಡ್ತಾರೆ. ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಗೊತ್ತಿದ್ದವ್ರು ಮಾತ್ರ ಏನಪ್ಪ ಅಂದ್ರೆ ಕೊಲಾಬ್ರೇಷನ್ ಮಾಡ್ತಾರೆ, ಮಿಗಿದವ್ರು ಯಾರೂ ಮಾಡೋದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಲೋಚ ಇದೆ. ಅದಾದ ನಂತರ ಏನಪ್ಪ ಅಂದ್ರೆ ಲಾಸ್ಟಿಗೆ ಬಂದರೆ ಲಾಸ್ಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಏನಪ್ಪ ಅಂದ್ರೆ
4 ಆಪ್ಷನ್ ಬರ್ತಾವೆ, ಅದರಲ್ಲಿ 3 ನಾವು ಯೂಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಏನಪ್ಪ ಅಂದರೆ AI ಯೂಸ್ ಆಗಿರ್ತಕ್ಕಂಥ ವಿಡಿಯೋ ಏನಾದರೂ ಇದ್ದರೆ ನೀವು ಎಸ್ ಅನ್ನಬೇಕು, ಇಲ್ಲ ಅಂದರೆ ನೋ ಅಂತ ಅನ್ನಬೇಕು. ಈಗ ನಾವು ನೋ ಅಂತ ಇದ್ದೀವಿ. ಅದಾದ ಏನಪ್ಪ ಅಂದ್ರೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಕಂಟೆಂಟ ಯಾವುದಕ್ಕೆ ರಿಲೇಷನ್ ಆಗೈತಿ, ರಿಲೇಟಿವ್ ವಿಡಿಯೋ ಆಗೈತಿ ಅನ್ನೋದ್ರ ಬಗ್ಗೆ ಏನಪ್ಪ ಅಂದರೆ ನೀವು ಕನ್ಸಿಡರ್ ಮಾಡ್ಕೋಬೇಕಾಗೈತಿ. ನಾವು ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಎಂಟರ್ಟೈನ್ಮೆಂಟ್ಗಾಗಿ ಏನಪ್ಪ ಅಂದ್ರೆ ನಾವು ವಿಡಿಯೋನ ಮಾಡ್ತಾಯಿದ್ದೀವಿ, ಅದಕ್ಕಾಗಿ ಎಂಟರ್ಟೈನ್ಮೆಂಟ್ ಅಂತ ನಾವು ಮಾಡೀವಿ. ಅದಾದ ನಂತರ ನಾವು ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಗ್ಗಳನ್ನು ನಾವೇನು ಮಾಡೋದಪ್ಪ ಅಂದ್ರೆ ಈ ಥರನಾಗಿ ರೀಲ್ಸ್ ಟ್ಯಾಗ್ ಅಂತ ಹಾಕ್ಬೋದು. ಅದಾದ ನಂತರ ಏನಪ್ಪ ಅಂದ್ರೆ ಶಾರ್ಟ್ಸ್ ವಿಡಿಯೋ ಅಂತೇಳಿ ಕೂಡ ಹಾಕ್ಬೋದು. ಅದಾದ ನಂತರ ಏನಪ್ಪ ಅಂದ್ರೆ ಕನ್ನಡ ಜಾನಪದ ಅಂತಲೂ ಕೂಡ ಹಾಕ್ಬೋದು, ಕನ್ನಡ ರೀಲ್ಸ್ ಅಂತ ಹಾಕ್ಬೋದು, ಕನ್ನಡ ಜಾನಪದ ಅಂತ ಹಾಕ್ತಾಯಿದ್ದೀನಿ ನೋಡಿ, ನಾವು ಕನ್ನಡ ಜಾನಪದ ಅಂತ ಹಾಕ್ತಾಯಿದ್ದೀವಿ. ಈ ಥರನಾಗಿನೂ ಕೂಡ ಹಾಕ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ChatGPTಯಲ್ಲಿ ನಾವು ಏನಾದರೂ ಇದೇ ಬರ್ಸಿದ್ದೀವಲ್ಲ, ಅದರಲ್ಲಿ ಬಂದ ನಂತರ ಇಲ್ಲಿ ಏನಪ್ಪ ಅಂದರೆ ಕೀಬರ್ಡ್ಸನ್ನು ನೀವು ಮಾಡಿದಾರಪ್ಪ ಅಂದ್ರೆ ಕೊಟ್ಟದ, ಅದನ್ನು ಕೂಡ ಏನಪ್ಪ ಅಂದ್ರೆ ನಾವು ಹಾಕ್ಕೋಬೋದು. ಈ ಥರನಾಗಿ ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕಾಪಿ ಮಾಡ್ಕೋಬೇಕು. ನಾ ಏನು ಮಾಡ್ತಾಯಿದ್ದೀನಪ್ಪ ಅಂದ್ರೆ ಒಂದನ್ನು ಮಾತ್ರ ನಿಮಗೆ ಏನಪ್ಪ ಅಂದ್ರೆ ಯಾವ ಥರ ನಾನು ಮಾಡಬೇಕು ಅನ್ನೋದು ಕುರಿತಾಗಿ ಹೇಳ್ಕೊಡ್ತಾ ಇದ್ದೀನಿ. ನೀವೇನು ಮಾಡ್ಬೋದಪ್ಪ ಅಂದ್ರೆ ಪೂರ್ತಿಯಾಗಿ ಏನಪ್ಪ ಅಂದ್ರೆ ಹಾಕೋಬೋದು. ಈ ಥರ ಹಾಕಿಬಿಟ್ಟು ಏನು ಮಾಡ್ಬೇಕಪ್ಪ ಅಂದ್ರೆ ಲಾಸ್ಟಿಗೆ ಬಂದುಬಿಟ್ಟು ಇದನ್ನು ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಯಾವ ಥರ ಅಂದರೆ ಈ ಥರನಾಗಿ ಮಾಡಿಬಿಟ್ಟು ಏನಪ್ಪ ಬ್ಯಾಕ್ ಬಂದು ಎಸ್ ಮಾಡಬೇಕು. ನಾ ಈಗ ಇದನ್ನು ಪಬ್ಲಿಷ್ ಮಾಡೋದಿಲ್ಲ, ಹಿಂದಾಡಿ ಮಾಡ್ತಾಯಿದ್ದೀನಿ. ಇಲ್ಲ ಓಕೆ, ನಿಮ್ಮ ಮುಂದೆ ಮಾಡಿಬಿಡ್ತೀನಿ. ಇದನ್ನೆಲ್ಲ ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಮಾಡಿದ ನಂತರ ಏನು ಮಾಡ್ಬೇಕಪ್ಪ ಅಂದ್ರೆ ಈ ಥರನಾಗಿ ಸೇವ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ನಾವು ಓಕೆ ಮಾಡಿದರೆ ಸಾಕು. ಏನಪ್ಪ ಅಂದರೆ ವಿಡಿಯೋ ಏನಪ್ಪ ಅಂದ್ರೆ ಪಬ್ಲಿಷ್ ಆಗಿಬಿಡುತ್ತೆ. ಈಗ ನೀವು ನೋಡ್ಬೋದು ಏನಪ್ಪ ಅಂದ್ರೆ ವಿಡಿಯೋ ಏನಾಗಿದೆಯಪ್ಪ ಅಂದ್ರೆ ಪಬ್ಲಿಷ್ ಆಗೈತಿ. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಏನೋ ಡೌಟ್ ಇದ್ರೂ ಕೂಡ ಏನಪ್ಪ ಅಂದ್ರೆ ನೀವೇನು ಮಾಡ್ಬೋದಪ್ಪ ಅಂದ್ರೆ ಬೇಜಿಜಕ್ ಅಂದರೆ ಯಾವುದೇ ರೀತಿಯಾದ ಸಂಕೋಚ ಇಲ್ಲದೆ ಏನಪ್ಪ ಅಂದ್ರೆ ನನಗೆ ಏನು ಮಾಡ್ಬೋದು, ನೀವು ಕಮೆಂಟ್ಸನ್ನು ಹಾಕ್ಬೋದು. ಯಾವುದೇ ರೀತಿಯಾದ ಏನಪ್ಪ ಅಂದ್ರೆ ರೆಸ್ಟ್ರಿಕ್ಷನ್ ಇಲ್ಲ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.